ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ಯಶು. ಸೊ ಈ ವ್ಲಾಗು ತುಂಬ ಸ್ಪೆಷಲ್ ವ್ಲಾಗು, ಯಾಕೆಂದರೆ ತುಷಿತ್ ಬರ್ಡೇ ವ್ಲಾಗು. ಸೊ ನಾವು ತುಷಿತ್ ಬರ್ಡೇನ ಡಬಲ್ ಟ್ರೀ ಬೈ ಹಿಲ್ಟನ್ 5 ಸ್ಟಾರ್ ಹೋಟೆಲಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಈ ಹೋಟೆಲ್ ಇರೋದು ನಿಯರ್ ಏರ್ಪೋರ್ಟು. ನಮ್ಮನೆಯಿಂದ ಆಲ್ಮೋಸ್ಟ್ 2 ಅವರ್ಸ್ ಟ್ರಾವೆಲಿಂಗ್ ಟೈಮ್ ಇತ್ತು. ಸೊ ಹೋಗಿದ ತಕ್ಷಣ ಚೆಕ್ ಇನ್ ಪ್ರೋಸೆಸ್ ಎಲ್ಲ, ಅಂದರೆ ಫಸ್ಟು ನಮ್ಮ ಬ್ಯಾಗೆಲ್ಲ ಚೆಕ್ ಮಾಡಿದ್ರು. ಅದಾದಮೇಲೆ ಚೆಕ್ ಇನ್ ಪ್ರೋಸೆಸ್ ಮುಗಿಸ್ಕೊಂಡ್ವಿ. ಚೆಕ್ ಇನ್ ಪ್ರೋಸೆಸ್ ಮುಗಿಸ್ಕೊಂಡ್ಮೇಲೆ ನಮ್ಮ ಬ್ಯಾಗ್ ಎಲ್ಲ ರೂಮಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಇವಾಗ ನಾವು ಸ್ಟೇ ಆಗಿದೆ ಅಂತ ರೂಮ್ನ ನೋಡ್ಕೊಬರೋಣ. ಸೊ ಮುಂಚೆ ಆಗಿದ್ರೆ ರೂಮ್ ಟೂರ್ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ರೂಮಲ್ಲಿ ಏನೇನೆಲ್ಲ ಇದೆ ಅಂತ. ಬಟ್ ಇವಾಗ ಪಾಪ ಇರೋದ್ರಿಂದ ನನಗೆ ಅಷ್ಟು ಟೈಮ್ ಸಿಗಲ್ಲ. ಸೊ ಕ್ವಿಕ್ಕಾಗಿ ವಿಡಿಯೋ ಮಾಡಿದ್ದೀನಿ, ಕ್ವಿಕ್ಕಾಗಿ ನೋಡ್ಕೊಬನ್ನಿ ರೂಮ್ ಹೇಗಿತ್ತಂತ. ಆ್ಯಂಡ್ ರೂಮ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು, ಹೈಜೀನ್ ಆಗಿತ್ತು. ಆ್ಯಂಡ್ ಸ್ಪೆಷಲಿ ಈ ಪ್ರಾಪರ್ಟಿ ನ್ಯೂಲಿ ಬಿಲ್ಟ್ ಪ್ರಾಪರ್ಟಿ. ಸೊ ಫರ್ನಿಚರ್ಸ್ ಎಲ್ಲ ಇನ್ನೂ ಹೊಸದಾಗಿತ್ತು. ಕುಕ್ಕೀಸ್ ಕೊಟ್ಟರು. ಸೊ ಇವ್ರದ್ದು ಇದು ಚೆಕ್ ಇನ್ ಆಗಬೇಕಾದ್ರೆ ಮ್ಯಾಂಡೇಟ್ರಿಯಾಗಿ ಕುಕ್ಕೀಸ್ ಕೊಡ್ತಾರಂತೆ. ಬಿಕಾಸ್ ಸಮ್ ಸ್ಟೋರಿ ಇದೆ ಅಂತ ಹೇಳಿದ್ರು. ನನಗೆ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಸ್ಟೋರಿ ಗೊತ್ತಾಗಿಲ್ಲ, ಕೇಳಿಸ್ಕೊಂಡಿಲ್ಲ. ಚೆನ್ನಾಗಿದೆ. ಏನು ಕುಕ್ಕೀಸ್ ಕೊಟ್ಟಿದ್ದಾರೆ, ಫುಲ್ ಬಿಸಿ ಬಿಸಿ ಇದೆ. ತಿಂದ್ಬಿಟ್ಟು ನೋಡೋಣ ಚೆನ್ನಾಗಿದೆ ಹೇಗಿದೆ ಅಂತ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ರಿಯಲಿ ಟೇಸ್ಟ್ ಇಸ್ ಗುಡ್. ಚೆನ್ನಾಗಿದೆ, ಕ್ರಿಸ್ಪಿ ಆಗಿದೆ, ಬಿಸಿ ಬಿಸಿದು, ಫುಲ್ ಫ್ರೆಶ್ ಕುಕ್ಕೀಸ್. ಸೈಜು ದೊಡ್ಡದಾಗಿದೆ ಅಲ್ಲ? ಸೈಜ್ ತುಂಬ ದೊಡ್ಡ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ಇಷ್ಟ ಆಯಿತು. ನೈಸ್. ಸೊ ಲಂಚಿಗೆ ನಾವು ಬುಕ್ ಮಾಡಿರೋ ಇದರಲ್ಲಿ ಪ್ಯಾಕೇಜಲ್ಲಿ ಲಂಚ್ ಇದೆಯಲ್ಲ. ಸೊ ಲಂಚಿಗೆ ಅಂತ ನೂಡಲ್ಸ್ ಆರ್ಡರ್ ಮಾಡ್ಕೊಂಡ್ವಿ. ಗಾರ್ಲಿಕ್ ನೂಡಲ್ಸು, ಗಾರ್ಲಿಕ್ ಚಿಲ್ಲಿ ನೂಡಲ್ಸು, ಚಿಕನ್ ವೆಜ್. ಇವತ್ತು ಸಂಡೇ ಅಲ್ಲ, ಸೊ ನಾವು ಚಿಕನ್ ತಿಂತೀವಿ. ಸೊ ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನಮ್ಮ ಪಾಪ ನೋಡಿ ಎಷ್ಟಕ್ಕೆ ಇಷ್ಟ ಆಗ್ತಾ ಇದೆ ಅಂತ ತಿನ್ಬೇಕಂತ. ಬೇಕಾ? ತಿಂತೀಯಾ? ಚೆನ್ನಾಗಿದೆ. ಚಿಕನ್ ಗಾರ್ಲಿಕ್ ಚಿಲ್ಲಿ ನೂಡಲ್ಸ್ ಚೆನ್ನಾಗಿದೆ. ಸೊ ತುಷಿತ್ ಬರ್ಡೇ ದಿನ ತುಷಿತ್ಗೆ ಅಷ್ಟೇ ಸರ್ಪ್ರೈಸ್ ಅಲ್ಲ, ನನಗೂ ಸರ್ಪ್ರೈಸ್ ಇದೆ. ಅದೇನು ಸರ್ಪ್ರೈಸ್ ಅಂತ ವಿವಿ ತೋರಿಸ್ತಾನೆ. ಫಸ್ಟ್ ಸರ್ಪ್ರೈಸ್ ಏನು ಗೊತ್ತಾ? ಶೋ ತುಷಿತ್ ಆರ್ಮ್ ಬ್ಯಾಂಡ್. ಸೊ ವಿವಿ ಕೈಯಲ್ಲಿ ತುಷಿತ್ ಅನ್ನೋ ನೇಮು. ಸೆಕೆಂಡ್ ಸರ್ಪ್ರೈಸ್ ಏನಂತ ಗೆಸ್ ಮಾಡ್ತೀರಾ? ಸೆಕೆಂಡ್ ಸರ್ಪ್ರೈಸ್ ನಂಗೆ ತುಂಬ ಇಷ್ಟ ಆಯಿತು. ಫಾಂಟ್ ತುಂಬ ಚೆನ್ನಾಗಿದೆ. ನನ್ನ ಹೆಸರು ಸಕ್ಕದಾಗಿ ಕಾಣಿಸ್ತಾ ಇದೆ, ಯಶಸ್ವಿನಿ, WINI ಹಾರ್ಟ್ ಬೀಟ್ ಥರದ್ದು. ಸೊ ಇದು ಆ್ಯಕ್ಚುಲಿ ಅವನು ಎಕ್ಸ್ಪ್ಲೇನ್ ಮಾಡಿದ್ದು. ಫಸ್ಟ್ ಆರ್ಟು ನಾನು, ಸೆಕೆಂಡ್ ಆರ್ಟು ತುಷಿತು, ಥರ್ಡ್ ಅವನು. ಸೊ ನಮ್ಮಿಬ್ರು ಕ್ಯಾರಿ ಮಾಡ್ತಿರೋಂಥ ಹಾರ್ಟ್ ಅಂತ 3 ಹಾರ್ಟು. ಸೊ ನಮ್ಮಿಬ್ರು ಲವ್ ಇನ್ಫಿನಿಟಿ ಅಂತ. ಇಲ್ಲಿ H ಮೇಲೆ ಇನ್ಫಿನಿಟಿ. ತುಂಬ ಡಿಸೈನ್ನ ಥಿಂಕ್ ಮಾಡಿ ಹಾಕಿಸ್ಕೊಂಡಿರೋ ಅಂಥದ್ದು.
ನಾವು ಹೋಗಿದ್ದು ಪಾಪು ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆಲ್ಲ, ಸೊ ಅದಕ್ಕೆ ರೂಮ್ಗೆ ಕೇಕ್ ತೊಗೊಂಬಂದಿದ್ರು, ಕಾಂಪ್ಲಿಮೆಂಟ್ರಿ ಕೇಕ್ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ. ಆಲ್ಮೋಸ್ಟ್ ಆಫ್ ದ 5 ಸ್ಟಾರ್ ಹೋಟೆಲ್ಸಲ್ಲಿ ಲೈಕ್ ಏನಾದರೂ ಸೆಲೆಬ್ರೇಷನ್ಗೆ ಹೋದರೆ ಕಾಂಪ್ಲಿಮೆಂಟ್ರಿ ಕೇಕ್ ಅವೈಲೇಬಲ್ ಇರುತ್ತೆ. ಸೊ ಬಟ್ ಸ್ಪೆಷಲಿ ಇವರಾಗಿ ಇಲ್ಲಿ ಬಂದುಬಿಟ್ಟು ಇವರೇ ಸೆಲೆಬ್ರೇಟ್ ಮಾಡಿದ್ರು, ಮತ್ತು ನಮ್ಮ ಪಾಪು ಎಲ್ರಿಗೂ ಇಷ್ಟ ಆಗ್ಬಿಟ್ಟು ಎಲ್ಲ ಸ್ಟಾಫ್ಸ್ಗಳು ತುಂಬ ಚೆನ್ನಾಗಿ ಆಟಾಡಿಸಿದ್ರು. ಪಾಪು ಬರ್ಡೇ ಸೆಲೆಬ್ರೇಟ್ ಮಾಡಬೇಕಾದ್ರೆ ಏನಕ್ಕೂ ಗೊತ್ತಿಲ್ಲ, ಸಡನ್ನಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ತುಷೇತ್, ಹ್ಯಾಪಿ ಬರ್ತ್ಡೇ. Oh no no no. Something they are doing. Oh something some. Oh no no no. ಏನು ಅನ್ನಿಸ್ತು ಅವನಿಗೆ, ಸಡನ್ನಾಗಿ ನಾವು ಎಲ್ಲರೂ ಬರ್ಡೇ ಸಾಂಗ್ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ, ಅವ್ನಿಗೊಂಥರ ಫೀಲ್ ಆಗಿಬಿಡ್ತು ಅನ್ಸುತ್ತೆ, ಅದಕ್ಕೆ ಹೆದ್ರುಕೊಂಡು ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಇವನ್ನ ಹೆಸರಿ ಇವ್ನ ಹಿಡ್ಕೊಂಡಿವ್ನ, ಇವನ್ನ ಹೆಸರಿ ಹಿಡ್ಕೊಂಡಿವ್ನ, ಬೆಡ್ ಮೇಲೆ ಕೂರ್ಸು ನೋಡೋಣ. ಸೊ ಆ್ಯಕ್ಚುಲಿ ಫೋಟೋಗ್ರಾಫರ್ಸ್ನ ನಾವು ಈಚೆಯಿಂದ ಕರೆಸಿದ್ವಿ, ಇನ್ನೋಸ್ ಅಂದರೆ ಹೋಟೆಲಲ್ಲಿ ಇನ್ನೋಸ್ ಇರಲಿಲ್ಲ ಫೋಟೋಗ್ರಾಫರ್ಸು, ಔಟ್ಸೈಡಿಂದ ಕರೆಸಿದ್ವಿ. ಸೊ ಪಾಪು ಇಲ್ಲಿ ಅವ್ರ ಜೊತೆ ಆಟ ಆಡ್ತಾ ಇದ್ದಾನೆ, ಬಿಕಾಸ್ ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ, ಇನ್ನು ಅರೇಂಜ್ಮೆಂಟ್ ಮಾಡಿರಲಿಲ್ಲ ಹೋಟೆಲವರು. ಸೊ ಸ್ಮಾಲಾಗಿ ಅರೇಂಜ್ಮೆಂಟ್ ಮಾಡಿಕೊಡ್ತೀವಿ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಹೇಳಿದ್ರು. ಇಲ್ಲಿವರೆಗೂ ಯಾವ ಹೋಟೆಲವರು ನನಗೆ ಈ ಥರ ರೆಸ್ಟೋರೆಂಟಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಅರೇಂಜ್ ಮಾಡಿಕೊಟ್ಟಿರಲಿಲ್ಲ. ಪಾಪ ಇವರೇ ಫಸ್ಟ್ ಟೈಮ್ ಮಾಡಿದ್ದು. ಸೊ ಚೆನ್ನಾಗಿ ಮಾಡಿದರು. ಅಲ್ಲಿ ಒಂದು ಸೆಪ್ರೇಟ್ ಸ್ಪೇಸ್ ಇತ್ತು, ಆ ಸ್ಪೇಸ್ ಕಂಪ್ಲೀಟ್ಲಿ ನಮಗೆ ಅಂತಲೇ ಅರೇಂಜ್ ಮಾಡಿದರು. ಇಷ್ಟ ಆಯಿತು ನಮಗೆ, ಮತ್ತು ಅವ್ರದ್ದು ಹಾಸ್ಪಿಟಾಲಿಟಿ ಎಲ್ಲ ಇಷ್ಟ ಆಗಿತ್ತು. ಮತ್ತು ನಾನು ಪಾಪು ಬರ್ಡೇಗೆ ಅಂತ ಎಕ್ಸ್ಟ್ರಾ ಕೇಕ್ನ ಆರ್ಡರ್ ಮಾಡಿದ್ದೆ, ಇಲ್ಲೇ ಹೋಟೆಲಲ್ಲಿ ಕಸ್ಟಮೈಸೇಷನ್ ಕೇಕ್ನ ಮಾಡಿಸಿದೆ. ಸೊ ಇಲ್ಲಿ ಫಸ್ಟ್ ಒನ್ ಏನು ನೋಡ್ತಾ ಇದ್ದೀರಾ, ಇದು ನಾನು ಹೇಳಿಬಿಟ್ಟು ಮಾಡಿಸಿದ್ದು. ಸೆಕೆಂಡ್ ಒನ್ನು ಅಗೇನ್ ಮತ್ತು ಅವರು ಪಾಪುಗೆ ಅಂತ ಕಾಂಪ್ಲಿಮೆಂಟ್ರಿ ಕೇಕ್ನ ಕೊಟ್ಟಿದ್ರು ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ. ರಿಯಲಿ ನಾವು ಮಾಡಿಸಿದ ಕೇಕ್ ಕ್ವಾಲಿಟಿ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿತ್ತು. ಪಾಪು ಬರ್ಡೇ ಕೇಕ್ ಕಟ್ ಮಾಡಿದ್ಮೇಲೆ ಸೊ ಡಿನ್ನರ್ಗೆ ಹೋದ್ವಿ. ನಮ್ಮ ಪ್ಯಾಕೇಜಲ್ಲಿ ಡಿನ್ನರ್ ಇನ್ಕ್ಲೂಡ್ ಆಗಿತ್ತು, ಬಫೆ ಡಿನ್ನರ್ ಇತ್ತು. ಸೊ ಏನೇನೆಲ್ಲ ಆಪ್ಷನ್ಸ್ ಇತ್ತು ಡಿನ್ನರಲ್ಲಿ ಅಂತ ನೋಡ್ಕೊಬನ್ನಿ.
ಪಾಪುಗೆ 1 ಇಯರ್ ಆಯ್ತಲ್ಲ, ಸೊ ಆಲ್ಮೋಸ್ಟ್ ಎಲ್ಲ ಐಟಮ್ಸು ತಿನ್ನಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈವನ್ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡಿದ್ದಾರೆ 1 ಇಯರ್ ಆದಮೇಲೆ ಸ್ಟಾರ್ಟ್ ಮಾಡ್ಕೋಬೋದು ಎಲ್ಲ ಐಟಮ್, ಅಂದರೆ ಮನೇಲಿ ಏನು ಮಾಡ್ತೀವಿ ಸೊ ಎಲ್ಲ ಐಟಮ್ಸು ತಿನ್ಬೋದು ಅಂತ. ಈಚೆ ಐಟಮ್ಸ್ ಸ್ವಲ್ಪ ಕಮ್ಮಿನೇ ಕೊಡೋದು. ಸೊ ಇಲ್ಲಿ ಇವತ್ತು ಒಂದು ಬರ್ಡೇಗೆ ಬಂದಿದೆ ಅಂತ ಇಲ್ಲಿ ಏನೇನಿತ್ತು ಅದೆಲ್ಲ ನೋಡಿಕೊಂಡು ಅವನಿಗೆ ಏನು ಸೂಟ್ ಆಗುತ್ತೋ ಅದೆಲ್ಲ ತಿನ್ನಿಸ್ತಾ ಇದ್ದೆ. ಸೂಪ್ ಕುಡಿಸಿದೆ, ತುಂಬ ಚೆನ್ನಾಗಿ ತಿಂದ ಸೂಪು. ಮತ್ತು ಇವನಿಗೆ ಅಂತ ಎಕ್ಸ್ಟ್ರಾ ದಾಲ್ ಕಿಶ್ತಿ ಮಾಡಿಸ್ಕೊಂಡಿದ್ದೆ, ಸ್ವಲ್ಪ ಸ್ಪೈಸಸ್ ಎಲ್ಲ ಕಮ್ಮಿ ಹಾಕಿಸ್ಕೊಂಡು, ಅಂದರೆ ಮೆಣಸಿನ್ಕಾಯಿ ಎಲ್ಲ ಹಾಕ್ಸಿರ್ಲಿಲ್ಲ, ಜಸ್ಟ್ ಉಪ್ಪೆಲ್ಲ ಕಮ್ಮಿ ಹಾಕಿಸ್ಬಿಟ್ಟು ಅವನಿಗೆ ಅಂತ ಸ್ಪೆಷಲಾಗಿ ಮಾಡಿಕೊಟ್ಟಿದ್ರು. ಆ್ಯಕ್ಚುಲಿ ನಾನು ಏನು ಇತ್ತು ಫುಡ್ ಅದೇ ತಿನ್ಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅವರೇನೆ ಬಂದುಬಿಟ್ಟು ಶೆಫ್ ಕೇಳಿದ್ರು ಮಗುಗೆ ಸಪ್ರೇಟಾಗಿ ಮಾಡಿಕೊಡ್ಲಾ ಅಂತ. ಸೊ ಅವ್ನಿಗೆ ಅಂತ ಸಪ್ರೇಟಾಗಿ ಮಾಡಿಸ್ಕೊಂಡೆ. ಬೇರೆ ಎಲ್ಲ ಐಟಮ್ಸು ತಿಂದ. ಅವತ್ತು ಆ್ಯಕ್ಚುಲಿ ಅವನಿಗೆ ಚಿಕನ್ ಕೂಡ ತಿನ್ನಿಸ್ದೆ. ಚಿಕನ್ ಎಗ್ ಎಲ್ಲ ಚೆನ್ನಾಗಿ ತಿಂತಾನೆ, ಬಟ್ ಡೈಲಿ ಎಗ್ ಕೊಡ್ತೀನಿ, ಚಿಕನ್ ಅವತ್ತೇ ಫಸ್ಟ್ ತಿನ್ನಿಸಿದ್ದೆ ಅವನಿಗೆ. ಸೊ ಡಿನ್ನರ್ ಮುಗಿಸ್ಕೊಂಡು ಹೋಗಿ ಮಲ್ಕೊಂಡ್ವಿ. ಆ್ಯಕ್ಚುಲಿ ಬೆಳಗ್ಗೆಯಿಂದ ಟ್ರಾವೆಲು ಮತ್ತು ಫೋಟೋಶೂಟ್ ಎಲ್ಲ ಇತ್ತಲ್ಲ, ಫುಲ್ ಟಯರ್ಡಾಗಿ ಹೋಗ್ಬಿಟ್ಟಿದ್ವಿ. ಸೊ ಮಲ್ಕೊಂಡು ನೆಕ್ಸ್ಟ್ ಡೇ ಇದು ಆ್ಯಕ್ಚುಲಿ ಇದು ಇವಾಗ ಏನು ನೋಡ್ತಾ ಇದ್ದೀರಾ ನೆಕ್ಸ್ಟ್ ಡೇ ಮಾರ್ನಿಂಗು. ಸೊ ಬ್ರೇಕ್ಫಾಸ್ಟಿಗೆ ಬಂದಿದ್ವಿ. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ಅಲ್ಲಿರೋ ಸ್ಟಾಫ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಆಟಾಡಿಸ್ತಾ ಇದ್ರು ಅಂದರೆ ತುಂಬ ಚೆನ್ನಾಗಿ ಆಟಾಡಿಸ್ತಾಯಿದ್ರು. ಎಲ್ಲರೂ ಕೇಳ್ತಾಯಿದ್ರು ಚೆಕ್ಔಟ್ ಯಾವಾಗ ಮ್ಯಾಮ್, ಸೊ ನೀವು ಇರೋವರೆಗೂ ನಾವು ಆಟಾಡಿಸ್ತೀವಿ, ಇಲ್ಲೇ ಬಿಟ್ಟೋಗಿ ಅಂತ ಎಲ್ಲ ಹೇಳ್ತಾಯಿದ್ರು. ಅವನು ಅಷ್ಟೇ ಎಲ್ಲರ ಜೊತೆ ಚೆನ್ನಾಗಿ ಹೋಗ್ತಾ ಇದ್ದ, ಆಟ ಆಡಿಕೊಂಡು ಆರಾಮಾಗಿದ್ದ. ಈವನ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಚೆನ್ನಾಗಿತ್ತು. ಸೊ ಫುಲ್ ಎಲ್ಲ ಐಟಮ್ಸು ಇತ್ತು. ಮತ್ತು ಪಾಪುಗೆ ಏನೇನು ಬೇಕು ಎಲ್ಲ ತಿನ್ನಿಸ್ತಾ ಇದ್ದೆ. ಅವನಂತೂ ಆರಾಮಾಗಿ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದ, ಎಲ್ಲರೂ ನೋಡಿಕೊಂಡು. ಸೊ ಅಲ್ಲಿರೋ ಸ್ಟಾಫ್ಸ್ಗಳಷ್ಟೇ ಇವನನ್ನು ಮಾತಾಡಿಸಿಲ್ಲ ಅಂದರೆ ಅವನೇ ಕರೆದು ಮಾತಾಡಿಸಿದೆ, ಏಯ್ ಅಂತ. ಅವರಿಗೆ ಪಾಪ ಬಂದು ಮಾತಾಡ್ಸಿದ್ರೆ ಮಾತಾಡ್ತಾ ಇರಲಿಲ್ಲ, ಅವ್ರು ಹೋದರೆ ಮಾತಾಡ್ಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋನು. ಸೊ ಏನೇನಿತ್ತು ಬ್ರೇಕ್ಫಾಸ್ಟಲ್ಲಿ ಅಂತ ನೋಡ್ಕೊಬನ್ನಿ. ಸ್ವಲ್ಪ ಹಲೋ ಹಾಯ್ ಹಾಯ್. ಬ್ರೇಕ್ಫಾಸ್ಟ್ ಮುಗಿಸಿ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಪಾಪುಗೆ ಒಂದು ರೌಂಡ್ ಸ್ನಾನ ಮಾಡಿಸಿ ಮಲಗಿಸಿ ಅವನನ್ನು ಎದಾಳಿಸಿದ್ಮೇಲೆ ಚೆಕ್ಔಟ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಚೆಕ್ಔಟ್ ಆಗೋದಕ್ಕೆ ರೆಡಿ ಆದ್ವಿ. ಸೊ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ, ಸೊ ಬಿಕಾಸ್ ಅವನು ಮಾರ್ನಿಂಗ್ ಒಂದು ಟೈಮ್ ಮಲ್ಕೊತಾನೆ, 10:30, 11 ಹಂಗೆ ಮಲ್ಕೊಂಡವನು 1 ಅವರ್ ನಿದ್ದೆ ಮಾಡ್ತಾನೆ. ಸೊ ಅವ್ನು ನಿದ್ದೆ ಮಾಡಿ ಎದ್ಮೇಲೆ ಚೆಕ್ಔಟ್ ಆದ್ವಿ. ಸೊ ಇಲ್ಲಿ ಇರೋ ಸ್ಟಾಫ್ಸ್ ಅವನು ಹೋಗ್ತಾನಲ್ಲ ಅಂತ ಇವನು ಇಟ್ಕೊಂಡು ಆಟ ಆಡಿಸ್ತಾ ಇದ್ರು. ಆ್ಯಕ್ಚುಲಿ ಈ ಸ್ಟಾಫ್ಸ್ ಅಂದರೆ ಲೇಡೀಸ್ ಸ್ಟಾಫ್ಸ್ದು ನನಗೆ ಯೂನಿಫಾರ್ಮ್ ತುಂಬ ಇಷ್ಟ ಆಯಿತು. ನಾನು ಅವ್ರಿಗೆ ಬರ್ತಾ ಹೇಳ್ಬಿಟ್ಟು ಬಂದೆ, ನಿಮ್ಗೆ ಯೂನಿಫಾರ್ಮ್ ನಂಗೆ ತುಂಬ ಇಷ್ಟ ಆಯಿತು ಅಂತ. ಸೊ ಪಾಪು ಬರ್ಡೇ ಸೆಲೆಬ್ರೇಷನ್ ಚೆನ್ನಾಗಾಯಿತು, ನಾವು ಅಂದ್ಕೊಂಡಂಗೆ ಆಯಿತು. ಮತ್ತು ಫೋಟೋಗ್ರಾಫರ್ಸ್ ಕೂಡ ಆನ್ ಟೈಮ್ ಬಂದಿರೋ, ಬಿಕಾಸ್ ಅವತ್ತಿನ ದಿನ ತುಂಬ ಮಳೆ ಬರ್ತಾಯಿತ್ತು. ಸೊ ನಾವು ಹೇಳಿ ಟೈಮ್ಗೆ ಕರೆಕ್ಟಾಗಿ ಹೋಟೆಲಲ್ಲಿ ರೀಚ್ ಆಗಿದ್ರು. ಇನ್ನು ಹೋಟೆಲ್ ಸ್ಟಾಫ್ಸ್ ಎಲ್ಲ ತುಂಬ ಚೆನ್ನಾಗಿ ನಮಗೆ ಬರ್ಡೇ ಮಾಡೋದಕ್ಕೆ ಅರೇಂಜ್ ಮಾಡಿಕೊಟ್ಟಿದ್ರು. ಎಲ್ಲರೂ ಸಖತ್ತು ಕೋಆಪ್ರೇಟಿವ್ ಆಗಿದ್ದರು. ಪಾಪುಗೆ ಅಂತ ಎಕ್ಸ್ಟ್ರಾ ಕೇರ್ ತೊಗೊಂಡಿದ್ರು. ಹಾಸ್ಪಿಟಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು. ಈವನ್ ಫುಡ್ಡು ಚೆನ್ನಾಗಿತ್ತು, ರೂಮ್ಸ್ ಎಲ್ಲ ಹೈಜೀನ್ ಆಗಿತ್ತು. ತುಂಬ ಇಷ್ಟ ಆಯಿತು.
ಸೊ ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ಇಟ್ ವಾಸ್ ಅಮೇಝಿಂಗ್. ಟೈಮ್ ನಾವೇನು ಸ್ಪೆಂಡ್ ಮಾಡಿದ್ವಿ ರಿಯಲಿ ಇಟ್ ವಾಸ್ ಅಮೇಝಿಂಗ್. ಸೊ ನೆಕ್ಸ್ಟ್ ವ್ಲಾಗ್ನ ಯಾರೂ ಮಿಸ್ ಮಾಡ್ಕೋಬೇಡಿ, ಯಾಕೆಂದರೆ ತುಷಿದ್ ಬರ್ಡೇ ಕಂಟಿನ್ಯೂಷನ್ ವ್ಲಾಗ್ ಇರುತ್ತೆ. ಬಿಕಾಸ್ ಮನೆಗೆ ಹೋಗ್ಬಿಟ್ಟು ಮತ್ತೆ ಪಾಪು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಯಾಕೆ ಅಂತಂದರೆ ನೈಬರ್ಸ್ ಎಲ್ಲ ಪಾಪುನ ತುಂಬ ಚೆನ್ನಾಗಿ ಆಟ ಆಡಿಸ್ತಾರೆ, ಅವ್ರ ಜೊತೆನೂ ಕೇಕ್ ಕಟ್ ಮಾಡಿಸ್ಬೇಕಿತ್ತು. ಸೊ ಅದಕ್ಕೋಸ್ಕರ ಮತ್ತೆ ಒಂದು ಸೆಲೆಬ್ರೇಷನ್ನ ನಾವು ಕಂಟಿನ್ಯೂ ಮಾಡಿದ್ದೀವಿ. ನೆಕ್ಸ್ಟ್ ವ್ಲಾಗು ಪಾಪು ಬರ್ಡೇ ವ್ಲಾಗೇ ಇರುತ್ತೆ, ಯಾರೂ ಮಿಸ್ ಮಾಡ್ಕೋಬೇಡಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.